16ರ ನೇಮಕಾತಿಯಲ್ಲಿ ನಡೆದಿರ್ತಕ್ಕಂಥ ಪಠ್ಯಕ್ರಮ ಇತ್ತು. ಆಲ್ಮೋಸ್ಟ್ ಸೇಮ್ ಇರ್ತದೆ. ಸ್ವಲ್ಪ ಏನಾದರೂ ಚೇಂಜ್ ಆದರೂ ಕೂಡ ನೋಟಿಫಿಕೇಷನಲ್ಲಿ ನಿಮಗೆ ಕೊಡ್ತಾರೆ. ಬಟ್ ಬೇಸಿಕ್ ಆಗಿರ್ತಕ್ಕಂಥ ಐಡಿಯಾ ಅದ ವಿಷಯಗಳಿದ್ದಾವೆ. ಈ ವಿಷಯ ಬಿಟ್ಟು ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಚೇಂಜ್ ಆಗೋದಿಲ್ಲ. ವಿನಃ ಆ್ಯಡ್ ಆಗ್ಬೋದು, ಆದರೆ ಕಡಿಮೆ ಆಗೋದಂತೂ ಕೂಡ ಕಷ್ಟ ಸಾಧ್ಯನೇ ಇದೆ ಅಂತಲೇ ಹೇಳ್ಬೋದು. ಸೊ ಇದೇ ತನ್ನಾಗಿರ್ತಕ್ಕಂಥ ಪ್ರೈಮರಿ GPSTR ಹೈಸ್ಕೂಲ್ಗೆ ಸಂಬಂಧಪಟ್ಟಂತೆ ವಿಡಿಯೋಗಳು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿದ್ದಾವೆ. ಸೊ ದಯಮಾಡಿ ಅವುಗಳನ್ನು ನೋಡಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನಿಮಗೆ ಟೀಚರ್ CET ಅನ್ನೋದು ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ. ಅಲ್ಲಿ ಎಲ್ಲ ಒಂದು ಮಟೀರಿಯಲ್ಸ್ಗಳನ್ನು ಹಾಕಿದ್ದೀನಿ. ಸೊ ಮುಂದೆನೂ ಕೂಡ ನಾನು ನಿಮಗೆ ಸಪೋರ್ಟ್ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ, ಸೊ HSTRಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗಾಗಿ ಇವತ್ತು ಪೇಪರ್ 1ನಲ್ಲಿರ್ತಕ್ಕಂಥ ಸಿಲೆಬಸನ್ನು ನೋಡ್ಕೊಂಡು ಬರೋಣ. ಫಸ್ಟ್ ಪಾರ್ಟ್ ನೋಡೋಣ, ಜನರಲ್ ನಾಲೆಜ್. ಸೊ ಅದನ್ನು ನಾವು GK ಅಂತ ಕರಿತೀವಿ. ಇದರಲ್ಲಿ ವಿಶೇಷವಾಗಿ ಫೇಮಸ್ ಬುಕ್ಸ್ ಆ್ಯಂಡ್ ಅಥರ್ಸ್ಗಳು ಬರ್ತದೆ. ಇಂಪಾರ್ಟೆಂಟ್ ಇನ್ವೆನ್ಷನ್ಸ್ ಆ್ಯಂಡ್ ಡಿಸ್ಕವರೀಸ್, ಬೇಸಿಕ್ ಸೈನ್ಸ್ ಇದೆ, ಹೈಜಿನ್ ಆ್ಯಂಡ್ ಫಿಸಿಯೋಲಜಿ ಇದೆ, ಚರ್ನಾಲಜಿಕಲ್ ಆಫ್ ಇವೆಂಟ್ಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಇದೆ, ಇಂಡಿಯನ್ ಹಿಸ್ಟ್ರಿ ಇದೆ. ಓಕೆನಾ. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಜಿಯೋಗ್ರಫಿಕಲ್ ಇವೆಂಟ್ಸ್ ಇನ್ ವರ್ಲ್ಡ್ ಹಿಸ್ಟ್ರಿದಲ್ಲಿರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ. ಗ್ಲಿಮ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ, ಜಿಯೋಗ್ರಫಿಕಲ್ ಟರ್ಮ್ಸ್, ಸ್ಪೋರ್ಟ್ಸ್ ಇದೆ, ಅವಾರ್ಡ್ಸ್ಗಳಿದ್ದಾವೆ. ಆಮೇಲೆ ಕರೆಂಟ್ ಇಂಟರ್ನ್ಯಾಷನಲ್ ಅಫೇರ್ಸ್, ಇಂಡಿಯನ್ ಫಾರಿನ್ ರಿಲೇಷನ್ಸ್ ಅಂತಕ್ಕಂಥದ್ದು ಇದ್ದಾವೆ. ತುಂಬ ಒಂದು ಸಿಲೆಬಸನ್ನು ನಿಮಗೆ ಏನು ಮಾಡಿದ್ದಾರೆ, ಫಸ್ಟ್ಗೆ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನಾನು ನಿಮಗೆ ಸಜೆಸ್ಟ್ ಮಾಡ್ತಕ್ಕಂಥದ್ದು, ಫಸ್ಟ್ ಏನಪ್ಪ ಅಂತಂದರೆ ಒಂದು ಕರೆಂಟ್ ಅಫೇರ್ಸ್ಗಳನ್ನು ನೋಡ್ಕೊಡ್ರಿ. 1 ಇಯರ್ ಲಾಸ್ಟ್ ಆಲ್ಮೋಸ್ಟ್ 6 ಮಂತ್ ಅಂತ ಹೇಳ್ತಾರೆ. ಸೊ 1 ಇಯರ್ದು ಕೂಡ ನೀವು ಕರೆಂಟ್ ಅಫೇರ್ಸ್ಗಳನ್ನ ಏನು ಮಾಡ್ಬೋದು ಅಂದರೆ ನೋಡ್ಬೋದು. ಸೊ ಬೇಸಿಕಲಿ ಎರಡನೇದು ಏನಪ್ಪ ಅಂತಂದರೆ ಹ್ಯುಮ್ಯಾನಿಟೀಸ್, ಮಾನವಿಕ ಶಾಸ್ತ್ರ ಅಂತೀವಿ. ಅದರಲ್ಲಿ ಹಿಸ್ಟ್ರಿ ಬರ್ತದೆ, IC ಬರ್ತದೆ, ಓಕೆನಾ. ಆಮೇಲೆ ಎಕನಾಮಿಕ್ಸ್ ಬರ್ತದೆ, ಸೈನ್ಸ್ ಬರ್ತದೆ. ಓಕೆ. ಸೊ ಇವೆಲ್ಲವುಗಳನ್ನು ಕೂಡ ತಾವೇನು ಮಾಡಿ ಅಂತಂದರೆ ಚೆನ್ನಾಗಿರ್ತಕ್ಕಂಥ ಒಂದು ಅಥರೈಸ್ಡ್ ಬುಕ್ದಿಂದ ಏನು ಮಾಡ್ಕೊಡ್ರಿ, ಕಂಟೆಂಟನ್ನು ನೋಡಿಕೊಂಡು ಇದನ್ನು ನೀವು ಸ್ವಲ್ಪ ಪ್ರಿಪ್ರೇಷನನ್ನು ಮಾಡ್ಕೊಳ್ಬೇಕಾಗ್ತದೆ. 1 ಇಯರ್ ಮನೋರಮಾ ಇಯರ್ ಬುಕ್ ಅಂತ ಸಿಗ್ತದಲ್ಲ, ಸೊ ಅದನ್ನು ಕೂಡ ನೀವು ಏನು ಮಾಡ್ಬೋದು ಅಂತಂದರೆ ಓದ್ಬೋದು ಅಂತಕ್ಕಂಥದ್ದು ನಾನು ನಿಮಗೆ ಸಜೆಸ್ಟನ್ನು ಮಾಡ್ತಿದ್ದೀನಿ. ಸೊ ಚೆನ್ನಾಗಿ ನ್ಯೂಸ್ ಪೇಪರ್ಗಳನ್ನ ಓದಿ ಅದನ್ನು ಕಲೆಕ್ಟ್ ಮಾಡಿಕೊಡ್ರಿ 1 ಇಯರ್ದು. ಆಮೇಲೆ ಸೊ ಬೇಸಿಕ್ ಆಗಿರ್ತಕ್ಕಂಥ ಹ್ಯುಮ್ಯಾನಿಟಿ ಸಬ್ಜೆಕ್ಟ್ಗಳ ಮೇಲೆ ಮಾಸ್ಟ್ರಿ ಇಟ್ಕೊಡ್ರಿ. ಗೌರ್ಮೆಂಟ್ ಅಥರೈಸ್ಡ್ ಆಗಿರ್ತಕ್ಕಂಥ ಪಬ್ಲಿಷರ್ಸ್ ಬುಕ್ಸ್ಗಳನ್ನೇ ಯೂಸ್ ಮಾಡಿ. ಗೈಡು, PDF, ಗೂಗಲ್ ಸರ್ಚ್ಗಳಿಂದ ಓದ್ಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಅವು ನೀವು ಕ್ಲೇಮ್ ಮಾಡಿದರೆ ಕೀ ಆನ್ಸರ್ ಅಬ್ಜೆಕ್ಷನ್ಸ್ಗಳನ್ನು ಅದು ನಿಮಗೆ ಏನಾಗೋದಿಲ್ಲ, ಸಪೋರ್ಟನ್ನು ಕೊಡೋದಿಲ್ಲ. ಇನ್ನು ನೆಕ್ಸ್ಟ್ ನೋಡೋಣ, ಎಜುಕೇಷನಲ್ ಸೈಕಾಲಜಿಯಲ್ಲಿರ್ತಕ್ಕಂಥ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿರ್ತಕ್ಕಂಥ ಪಾಠಗಳ ಬಗ್ಗೆ ಸಿಲೆಬಸ್. ಇಲ್ಲಿ ಲರ್ನರ್ ಆ್ಯಂಡ್ ಲರ್ನಿಂಗ್ ಅಂತಕ್ಕಂಥದ್ದಿದೆ, ಕನ್ಸೆಪ್ಟ್ ಆಫ್ ಲರ್ನಿಂಗ್ ಇದೆ, ಲರ್ನರ್ ಡಿಫರೆನ್ಸಸ್ ಇದೆ, ಪ್ಲೇ ಆ್ಯಂಡ್ ಇಟ್ಸ್ ಎಜುಕೇಷನಲ್ ಇಂಪ್ಲಿಫಿಕೇಷನ್ಸ್ ಬಗ್ಗೆನೂ ಕೂಡ ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಸೊ ವಿಶೇಷವಾಗಿರ್ತಕ್ಕಂಥದ್ದು ಇಲ್ಲಿ ನೋಡೋದಾದರೆ ಮೀನಿಂಗ್ ಆ್ಯಂಡ್ ಸ್ಕೋಪ್ ಆಫ್ ಎಜುಕೇಷನಲ್ ಸೈಕಾಲಜಿ ಬಗ್ಗೆ ಕೊಟ್ಟಿದ್ದಾರೆ. ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ದಿ ಲರ್ನರ್ ಬಗ್ಗೆ ಕೊಟ್ಟಿದ್ದಾರೆ. ಇಂಡಿವಿಜುವಲ್ ಡಿಫ್ರೆನ್ಸಸ್ ಅದ, ಇಂಟೆಲಿಜೆನ್ಸ್ ಅದ, ಓಕೆ, ಮಲ್ಟಿಪಲ್ ಇಂಟೆಲಿಜೆನ್ಸ್ ಅದ. ಆಮೇಲೆ ಗಿಫ್ಟೆಡ್ ಚಿಲ್ಡ್ರನ್ಸ್ಗಳ ಬಗ್ಗೆ ಇದ್ದಾರೆ. ಇಮೋಷ್ನಲ್ ಇಂಟೆಲಿಜೆನ್ಸ್ ಬಗ್ಗೆನೂ ಕೂಡ ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ನೆಕ್ಸ್ಟ್ ಪರ್ಸ್ನಾಲಿಟಿ, ವ್ಯಕ್ತಿತ್ವದ ಬಗ್ಗೆ ಇದೆ. ಗ್ರೂಪ್ ಡೈನಾಮಿಕ್ಸ್, ಸಮೂಹಶಾಸ್ತ್ರ ಬಗ್ಗೆ ಇದೆ. ಮೆಂಟಲ್ ಹೆಲ್ತ್, ಮಾನಸಿಕ ಆರೋಗ್ಯ ಶಾಸ್ತ್ರದ ಬಗ್ಗೆನೂ ಕೂಡ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಆಮೇಲೆ ಲರ್ನಿಂಗ್ ಆ್ಯಂಡ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಲರ್ನಿಂಗ್ ಇದೆ. ಥಿಯರೀಸ್ ಆಫ್ ಲರ್ನಿಂಗ್ ಮೇಲೆ ಇರ್ತಕ್ಕಂಥ ಪ್ರಶ್ನೆಗಳು ಕೂಡ ಸಹಿತ ನಿಮಗೆ ಬರ್ತಾವೆ. ಇನ್ನು ನೆಕ್ಸ್ಟ್ ಇದಕ್ಕೆ ನಾನು ನಿಮಗೆ ಸಜೆಸ್ಟ್ ಮಾಡ್ತಕ್ಕಂಥದ್ದು ಏನೋ ಬುಕ್ಸ್ ಅಂತಂದರೆ, ಸೊ ಫಸ್ಟ್ ಒಂದು ಕೊಂಗ್ವಾಡ ಅಥವಾ ವಾಮದೇವಪ್ಪ ಅಂತಕ್ಕಂಥದ್ದು 2 ಬುಕ್ಸ್ ಇದ್ದಾವೆ. ಸೊ ಕೊಂಗ್ವಾಡ ಮತ್ತು ವಾಮದೇವಪ್ಪ ಅವ್ರದ್ದು ಚೆನ್ನಾಗಿರ್ತಕ್ಕಂಥದ್ದು ನೋಡ್ಕೊಡ್ರಿ. ವಿಶೇಷವಾಗಿ ಇಂಗ್ಲೀಷ್ ವರ್ಜನ್ದಲ್ಲಿರ್ತಕ್ಕಂಥ ಬುಕ್ಸ್ಗಳನ್ನು ನೀವು ರೆಫರ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಡಿ. ಯಾಕಂದರೆ ಲಾಸ್ಟ್ TETಯಲ್ಲಿನೂ ಕೂಡ ಕೆಲವೊಂದಿಷ್ಟು ಪ್ರಶ್ನೆಗಳ ಮೇಲೆ ಗೊಂದಲ ಇತ್ತು. ಸೊ ಅವಾಗ ಅವ್ರು ಏನು ಮಾಡಿದರು, ಇಂಗ್ಲೀಷ್ ಬುಕ್ಸ್ಗಳನ್ನೇ ಫೈನಲ್ ಮಾಡಿ ಏನು ಮಾಡಿದ್ರು, ನಿಮಗೆ ಕೊಟ್ಟರು. ಸೊ ನಾನು ಹೇಳೋದಂದರೆ ಮಾರ್ಕೆಟಲ್ಲಿ ಸುಮಾರು ಬುಕ್ಸ್ಗಳು ಸಿಗ್ತವೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಒಂದು ಡೆಪ್ತ್ ಆಗಿರ್ತಕ್ಕಂಥ ಕೊಂಗ್ವಾಡು ಅಥವಾ ವಾಮದೇವಪ್ಪ 2 ಬುಕ್ಸ್ಗಳನ್ನು ಓದ್ಕೊಡ್ರಿ. ಪ್ರೀವಿಯಸ್ ಲಾಸ್ಟ್ ಇಯರ್ ಆಗಿರ್ತಕ್ಕಂಥ ಎಲ್ಲ ಕ್ವಶನ್ ಆನ್ಸರ್ಸ್ಗಳನ್ನು ಸಾಲ್ವ್ ಮಾಡಿಕೊಡ್ರಿ. PYQಗಳನ್ನು ಸಾಲ್ವ್ ಮಾಡಿಕೊಡ್ರಿ. ನಾನು ಕೂಡ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಿಮಗೆ PYQಗಳನ್ನು ಮತ್ತು ಸಬ್ಜೆಕ್ಟ್ ವೈಸ್ ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾನೆ ಹೋಗ್ತೀನಿ. ಸೊ ಸೈಕಾಲಜಿ ಏನು ಟಫ್ ಇಲ್ಲ. ಸೊ ಎಷ್ಟು ಮ್ಯಾಕ್ಸಿಮಮ್ ಆ ಮಾರ್ಕ್ಸ್ಗಳನ್ನು ಗಳಿಸ್ಬೋದು. ಬಟ್ ಸ್ವಲ್ಪ ಈಗ ಬರ್ತಾ ಇರುವ ಪ್ರಶ್ನೆಗಳ ಹರಿವು ಮಟ್ಟ ಏನಾಗ್ತಾಯಿದೆ, ಚೇಂಜ್ ಆಗ್ತಾಯಿದೆ. ಅದ್ರ ಬಗ್ಗೆ ಸ್ವಲ್ಪ ಲಕ್ಷ್ಯ ಇರಲಿ. ಸೊ ನೆಕ್ಸ್ಟ್ ಇನ್ನು ಜನರಲ್ ಇಂಗ್ಲೀಷ್ ಮೇಲೆಗಳು ಕೂಡ ನಿಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಆಗಿರ್ಬೋದು, ವರ್ಬ್ಸ್ ಆಗಿರ್ಬೋದು, ಆರ್ಟಿಕಲ್ಸ್, ಕೊಲೊಕೇಶನ್ಸ್, ಪ್ರೊನೌನ್ಸಿಯೇಷನ್ ಬಗ್ಗೆಯೂ ಕೂಡ ನಿಮಗೆ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಜನರಲ್ ಬೇಸಿಕ್ ಇಂಗ್ಲೀಷ್ಗಳ ಮೇಲಿರ್ತಕ್ಕಂಥ ಪ್ರಶ್ನೆಗಳು. ನೆಕ್ಸ್ಟ್ ಟೈಪ್ಸ್ ಆಫ್ ಸಿಂಟೆಕ್ಸ್ ಇದೆ. ಆಮೇಲೆ ಫಿಗರ್ ಆಫ್ ಸ್ಪೀಚ್ ಇದೆ, ಸೆಂಟೆನ್ಸ್ ಟ್ರಾನ್ಸ್ಫಾರ್ಮೇಷನ್ ಇದೆ. ಆಮೇಲೆ ಪ್ಯಾರಾಗ್ರಾಫ್ ರೈಟಿಂಗ್ ಮೇಲಿರ್ತಕ್ಕಂಥ ಪ್ರಶ್ನೆಗಳು ಇದ್ದಾವೆ. ಸೊ ನಾನು ನಿಮ್ಗೆ ಏನು ಹೇಳೋದಂದರೆ, ನಿಮಗೆ ಯಾವುದು ಇಂಗ್ಲೀಷಲ್ಲಿ ಆಲ್ರೆಡಿ ನೀವು ಗ್ರಾಮರಲ್ಲಿ ಓದ್ತಾ ಇದ್ದೀರಲ್ಲ, ಸೊ ಆ ಗ್ರಾಮರ್ ಬುಕ್ಕನ್ನು ಏನು ಮಾಡಿಕೊಡ್ರಿ, ಸಜೆಸ್ಟ್ ಮಾಡಿಕೊಂಡು ಚೆನ್ನಾಗಿ ಡೆಪ್ತ್ ಆಗಿರ್ತಕ್ಕಂಥ ಇಂಗ್ಲೀಷ್ ಗ್ರಾಮರ್, ವಿಶೇಷವಾಗಿ ಗ್ರಾಮರ್ ಮೇಲಿರ್ತಕ್ಕಂಥ ಮಾಸ್ಟ್ರಿಯನ್ನು ಬಳಸ್ಕೊಡ್ರಿ. ಸೊ ಖಂಡಿತವಾಗಿ ನೀವು ಏನು ಮಾಡ್ತೀರಿ ಅಂತಂದರೆ ಒಳ್ಳೆಯ ಅಂಕಗಳನ್ನು ಇಂಗ್ಲೀಷ್ನಲ್ಲಿ ಪಡ್ಕೊಳ್ತೀರಿ. PYQಗಳನ್ನು ಸಾಲ್ವ್ ಮಾಡೋದನ್ನು ಮಾತ್ರ ಮರೆಯದಿರಿ.
ಇನ್ನು ನೆಕ್ಸ್ಟ್ ನೋಡೋದಾದರೆ ಇಂಗ್ಲೀಷ್ ಆದಮೇಲೆ ಮುಂದೆ ಬರ್ತಕ್ಕಂಥ ಸಬ್ಜೆಕ್ಟ್ ಬಂದುಬಿಟ್ಟು ಎಸ್ 8 to 10 ಕಂಪ್ಯೂಟರ್ ನಾಲೆಜ್ ಇದೆ ಇದು. ಸೊ ಕಂಪ್ಯೂಟರ್ ಸಾಕ್ಷರತೆ ಅಂತ ಕರೀತಾರೆ. ಇಲ್ಲಿ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಇದೆ, ಕಂಪ್ಯೂಟರ್ಗಳ ಬಗ್ಗೆ ಪ್ರಸ್ತಾವನೆಗಳನ್ನು ಕೊಟ್ಟಿದ್ದಾರೆ. ಆಪ್ರೇಟಿಂಗ್ ಸಿಸ್ಟಮ್ಸ್ ಇದ್ದಾವೆ, ಯಾವೆಲ್ಲ ಆಪ್ರೇಟಿಂಗ್ ಸಿಸ್ಟಮ್ಸ್ ಇದ್ದಾವೆ. ಆಮೇಲೆ ಅಪ್ಲಿಕೇಶನ್ ಆಫ್ ಸಾಫ್ಟ್ವೇರ್ಗಳ ಬಗ್ಗೆ ಇರ್ತಕ್ಕಂಥದ್ದು, ಇಂಟರ್ನೆಟ್ ಅಪ್ಲಿಕೇಶನ್ಸ್ ಇದ್ದಾವೆ, ನುಡಿ ಸಾಫ್ಟ್ವೇರ್ಗಳ ಮೇಲೇನು ಕೂಡ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಸೊ ಯಾರಿಗೆಲ್ಲ ಮಾಹಿತಿ ಸಿಂಧು ಪುಸ್ತಕಗಳು ಇದ್ವಲ್ಲ 8th 9th 10th ಅದನ್ನು ಸಹಿತ ಓದ್ಕೊಳ್ಬೋದು. ಆಮೇಲೆ ಇಂಗ್ಲೀಷ್ ವರ್ಸನಲ್ಲಿ ಇರ್ತಕ್ಕಂಥ ನೀವೇನು ಮಾಡಿರಿ ಓದ್ಕೊಳ್ರಿ, ಮತ್ತು ಹೆಚ್ಚು PYQಗಳನ್ನು ಸಾಲ್ವ್ ಮಾಡ್ಕೊಡ್ರಿ. ಕಂಟೆಂಟ್ ವೈಸ್ PYQಗಳನ್ನು ಇವಾಗ ಗೂಗಲಲ್ಲಿ ಭಾಳ ಸಿಗ್ತಾವೆ, ಅವುಗಳನ್ನು ಸಹಿತ ಈ ಒಂದು ಕಂಪ್ಯೂಟರಲ್ಲಿ ನೀವು ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ಟ್ರೈ ಮಾಡಿಕೊಡ್ರಿ ಅಂತ ಹೇಳ್ತಾ, ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಏನಿದೆ ಇದು ಜನರಲ್ ಮೆಂಟಲ್ ಆಪ್ಟಿಟ್ಯೂಡ್ ಟೆಸ್ಟ್. ಓಕೆ, ಮೆಂಟಲ್ ಎಬಿಲಿಟಿ ಅಂತ ಕರಿತೀವಿ. ಇದರಲ್ಲಿ ಸೀರೀಸ್ ಕಂಪ್ಲೀಷನ್ ಸರಣಿ ಪೂರ್ಣಗೊಳಿಸುವಿಕೆ ಇದೆ, ಕೋಡಿಂಗ್ ಮತ್ತು ಡಿಕೋಡಿಂಗ್ ಇದೆ, ಬ್ಲಡ್ ರಿಲೇಷನ್ಶಿಪ್ ಇದ್ದಾವೆ, ಡೈರೆಕ್ಷನ್ ಸೆನ್ಸ್ ಟೆಸ್ಟ್, ಲಾಜಿಕಲ್ ವೆನ್ ಡಯಾಗ್ರಾಮ್ಸ್, ಅಲ್ಫಾಬೆಟ್ಸ್, ಮ್ಯಾಥಮೆಟಿಕಲ್ ಆಪ್ರೇಷನ್ಸ್, ಐಡೆಂಟಿಫೈ ದ ನಂಬರ್ ಆಫ್ ಜಿಯೋಮೆಟ್ರಿಕಲ್ ಅನಾಲಜಿ, ಸೊ ಲಾಜಿಕಲ್ ರೀಸನಿಂಗ್. ಸೊ ಸುಮಾರಾಗಿರ್ತಕ್ಕಂಥ ಮೆಂಟಲ್ ಎಬಿಲಿಟಿ ಇದ್ದಾವೆ. ಸೊ ಭಾಳಷ್ಟು ಮೆಂಟಲ್ ಎಬಿಲಿಟಿ ಬುಕ್ಸ್ಗಳು ಇವತ್ತು ಮಾರ್ಕೆಟಲ್ಲಿ ಇದ್ದಾವೆ. ಸೊ ಚೆನ್ನಾಗಿರ್ತಕ್ಕಂಥ ಒಂದು ಮೆಂಟಲ್ ಎಬಿಲಿಟಿ ಬುಕ್ಸ್ಗಳನ್ನು ನೀವೇನು ಮಾಡಿರಿ, ಪ್ರಿಪೇರ್ ಮಾಡಿರಿ. ನಾನು ನಿಮಗೆ ಹೇಳೋದು ಸಜೆಸ್ಟ್ ಅಂದರೆ PYQಗಳನ್ನೇ ನೀವು ಸಾಲ್ವ್ಗಳನ್ನು ಮಾಡಬೇಕು. ಎಷ್ಟು PYQಗಳನ್ನು ಸಾಲ್ವ್ ಮಾಡ್ತೀರೋ ಅಷ್ಟು ನಿಮ್ಗೆ ಏನಾದಪ್ಪ ಅಂದರೆ ಈಸಿ ಆಗ್ತದೆ. ಆಮೇಲೆ ಪ್ರಶ್ನೆಗಳ ಹರಿವುಗಳು ಕೂಡ ನಿಮ್ಗೆ ಏನಾಗ್ತದಪ್ಪ ಅಂತಂದರೆ ಗೊತ್ತಾಗ್ತದೆ. ಸೊ ಮತ್ತು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನು ತೊಗೊಂಡು ಬರ್ತೀನಿ. ಸೊ ನನ್ನದೇ ಒಂದು ವಾಟ್ಸಪ್ ಗ್ರೂಪ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ಅವೆರಡರ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ಸೊ ನೀವೆಲ್ಲರೂ ಕೂಡ ಏನು ಮಾಡಿ ಅಂತಂದರೆ ನಮ್ಮ ವಾಟ್ಸಪ್ ಗ್ರೂಪ್ ಆಗಿರ್ಬೋದು ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಬಂದು ಜಾಯ್ನ್ ಆಗೋದನ್ನು ಮಾತ್ರ ಮರಿಬೇಡಿ. ಸೊ ನೀವು ಅವುಗಳಿಗೆ ಬಂದು ಜಾಯ್ನ್ ಆಗೋದ್ರಿಂದ ನಾನು ಹಾಕ್ತಕ್ಕಂಥ ವಿಡಿಯೋದ ಪ್ರತಿಯೊಂದು ನೋಟಿಫಿಕೇಷನ್ನ ನೀವು ಫಸ್ಟಾಗಿ ನೋಡ್ತೀರಿ. ಸೊ ನಿಮ್ಮ ಪ್ರಿಪ್ರೇಷನಲ್ಲಿ ನಾವುಗಳು ಕೂಡ ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ, ತಡ ಮಾಡದೆ 6 to 12ವರೆಗೆ ಇರ್ತಕ್ಕಂಥ ಸೈನ್ಸು SS ಕನ್ನಡದಲ್ಲಿರ್ತಕ್ಕಂಥ ವಿಡಿಯೋಗಳು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಇದ್ದಾವೆ. ಅವುಗಳನ್ನು ಸಹಿತ ತಾವೆಲ್ಲರೂ ಕೂಡ ನೋಡಿ, ನಿಮಗೆ ಖಂಡಿತವಾಗಿರ್ತಕ್ಕಂಥದ್ದು ಹೆಚ್ಚು ಅನುಕೂಲ ಆಗ್ತದೆ ಅಂತ ಹೇಳ್ತಾ, ಏನಾದರೂ ಡೌಟ್ ಅನಿಸಿದರೆ ಕಮೆಂಟಲ್ಲಿ ಹಾಕಿ, ನಿಮ್ಮ ಕಮೆಂಟ್ಗಳನ್ನು ಖಂಡಿತವಾಗಿ ನಾನು ರಿಪ್ಲೈಯನ್ನು ಮಾಡ್ತೀನಿ ಅಂತ ಹೇಳ್ತಾ, ಸಿಗುವ ಹೊಸ ವಿಡಿಯೋದಲ್ಲಿ. ಇಲ್ಲಿಯವರೆಗೆ ನೀವೆಲ್ಲರೂ ಕೂಡ ಅಮೂಲ್ಯವಾಗಿರ್ತಕ್ಕಂಥ ಸಮಯವನ್ನು ತೆಗೆದುಕೊಂಡು ವಿಡಿಯೋವನ್ನು ವೀಕ್ಷಿಸಿದ್ದೀರಿ.